ಮಂತ್ಲಿ ಇದ್ರದ್ದು ಇನ್ಕಮ್ ಬಂದ್ಬಿಟ್ಟು 25 ರಿಂದ 30 ಸಾವಿರ ಆಗುತ್ತೆ ಪಾರ್ಟ್ ಟೈಮ್ ಆಗಿ. ಪಾರ್ಟ್ ಟೈಮ್ ಆಗಿ ಇಷ್ಟ ಆಗ್ತಾ ಇದೆ. ಮತ್ತೆ ಮೇನ್ ಕ್ರಾಪ್ಸ್ ಎಲ್ಲ ಬೇರೆ ಬೇರೆ ಇದೆ ನಮಗೆ ಇಷ್ಟು ಎಲ್ಲ ಇನ್ಕಮ್ ಸಾಕು, ನೆಮ್ಮದಿ ಆಗಿದೀವಿ, ಚೆನ್ನಾಗಿದೆ. ಕೃಷಿಯಿಂದ ಖುಷಿ ಇದೆ. ಕೃಷಿ ಅಂದ್ರೆ ಮೇನ್ ಬಂದ್ಬಿಟ್ಟು ಖುಷಿ ಆಗಿರೋದು. ಕೃಷಿ ಅಂದ್ರೇನೆ ಖುಷಿ. ಒಳ್ಳೆ ಮಾತು ಹೇಳಿದ್ರಿ. ಇದು ನಮ್ದು ರೈತಾಕಿ ನಾವು ಯಾವಾಗ್ಲೂ ಕೊಡೋ ಕೈ. ಯಾವತ್ತು ಇನ್ನೊಬ್ಬರ ಹತ್ರ ಹೋಗಿ ನಮ್ದು ಸ್ಯಾಲ್ರಿ ಕೊಡ್ರಿ, ಪೇಮೆಂಟ್ ಕೊಡ್ರಿ ಅಂತೇಳಿ ಇನ್ನೊಂದು ಕಂಪ್ನಿ ಹೋಗಿ ಬೆಂಗಳೂರಲ್ಲೆಲ್ಲ ಆತರ ಹೋಗ್ಬಾರ್ದು. ನಮ್ಮ ಹೊಲದಲ್ಲಿ ನಾವು ಮಾಡ್ಬೇಕು ಕೈಲಾದಷ್ಟು. ಏನಪ್ಪ ಈಗಿನ ಟೆಕ್ನಾಲಜೀಸ್ ಬಳಸಿದ್ರೆ ಈಗ ಒಳ್ಳೆ ಇನ್ಕಮ್ ಇದೆ. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಕ್ ಆಗಿಲ್ಲ, ಸ್ವಲ್ಪ ಇಂತ ಹೂವಿನ ತೋಟ ಈ ತರ ತಂದೆ ತಾಯಿ ಜೊತೆ ಇರ್ಬೇಕು. ಅದೊಂದು ಮೇನ್ ಆಗಿ ಬಂದ್ಬಿಟ್ಟು ರೈತರು ಯಾವತ್ತು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂತ ಏನ್ ನೌಕರಿ ಮಾಡೋರೇ ವೃದ್ಧಾಶ್ರಮ ಇರೋದು. ಈ ಹಳ್ಳಿಗಳಲ್ಲಿ ಬಂದ್ಬಿಟ್ಟು ನೋಡಿ ಎಲ್ಲಿ ವೃದ್ಧಾಶ್ರಮ ಇಲ್ಲ, ಅವರು ನೆರಳಲ್ಲೇ ಬದುಕ್ತಾ ಇದೀವಿ ನಾವು. ಹೌದು, ತಂದೆ ತಾಯಿ ಇಲ್ಲ ಅಂದ್ರೆ ನಾವು ಇಲ್ಲ. ಅದು ಮೇನ್ ಆಗಿ ನಾವು ರೈತರು. ನಮಸ್ಕಾರ ಸ್ನೇಹಿತರೆ, ಬದುಕಿಗೊಂದು ದಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೊಪ್ಪಳದ ಬೂದ್ಗುಂಪ ಗ್ರಾಮದ ಒಬ್ರು ಯುವ ರೈತರನ್ನ ನಿಮ್ಗೆ ಪರಿಚಯ ಮಾಡಿಸೋ ಕೊಟ್ಟಿದೀವಿ. ಸೊ ಅವರು ಸುಗಂಧರಾಜ್ ಮತ್ತು ಚೆಂಡು ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ ಮಾತಾಡ್ಸೋಣ. ನಮ್ಮೂರ್ ಬಂದ್ಬಿಟ್ಟು ಬೂದ್ಗುಂಪ ಅಂತೇಳಿ. ನಮ್ಮ ಹೆಸರು ನಿಂಗ ಜಮ್ಮಿ ಅಂತ. ನಾವು ಬೆಳಿತಾ ಇರೋದು ಸುಗಂಧರಾಜ. ನೆಕ್ಸ್ಟ್ ನಮ್ದು ಕ್ರಾಪ್ ಬಂದ್ಬಿಟ್ಟು ಚೆಂಡು ಹೂವು ಅಂತೇಳಿ. ಇದು 6 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಸುಗಂಧರಾಜ. ಅಲ್ಲಿವರೆಗೆ ಟೈಮ್ ವೇಸ್ಟ್ ಮಾಡೋದಂತೇಳಿ ಇದು ಚೆಂಡು ಎಲ್ಲ ನಾವು ತಂದು ನಾಟಿ ಮಾಡಿದ್ವಿ. ಇದ್ರಲ್ಲಿ ಮುಖ್ಯ ಬೆಳೆ ಸುಗಂಧರಾಜು. ನಮ್ ಫಸ್ಟ್ ಮೇನ್ ಕ್ರಾಪ್ ಬಂದ್ಬಿಟ್ಟು ಸುಗಂಧರಾಜ. ಸೆಕೆಂಡ್ ಹಂಗೆ ಸುಮ್ನೆ ಇರ್ಲಿ ಖರ್ಚಿಗೆ ಅಂತೇಳಿ ಇದು ಚೆಂಡು ಹಾಕಿರೋದು. ಒಂದ್ 6,000-7,000 ಎಲ್ಲ ಖರ್ಚು ಮಾಡಿವಿ ಚೆಂಡುಗೆ ಟೋಟಲ್ ಆಗಿ. ಈ ದೀಪಾವಳಿಗೆಲ್ಲ ನಮ್ಗೆ ಒಂದ್ 2-2.5 ಕ್ವಿಂಟಲ್ ಎಲ್ಲ ಹೂ ಸಿಗುತ್ತೆ ಇದ್ರೊಳಗೆ. 2.5 ಕ್ವಿಂಟಲ್ 5,000 ಖರ್ಚು ಮಾಡಿದಿರಿ. 5,000 ಖರ್ಚಾಗಿದೆ. ಮೇನ್ ಕ್ರಾಪ್ ನಮ್ದು ಸುಗಂಧರಾಜ. ಇದು ಬೆಳೆಯಕ್ಕೆ ಒಂದ್ 8 ತಿಂಗಳು ಬೇಕು ನಮ್ಗೆ. ನಮ್ದು ಇನ್ಕಮ್ ಚೆನ್ನಾಗಿ ಬರಕ್ಕೆ. ಈಗ ನಮ್ಗೆ 6 ತಿಂಗಳಾಗಿದೆ. ಈ ಸದ್ಯದಲ್ಲಿ ನಮ್ಗೆ ಒಂದ್ 3 kg ಈ ತರ ಎಲ್ಲ ಈ ರೇಂಜ್ ಸಿಗ್ತಾ ಇದೆ ಡೈಲಿ. ನಾವು ಡೈಲಿ 100 ರೂಪಾಯಿ kg ಹಂಗೆ ಕೊಪ್ಪಳ ಹಿಂಗ್ ಸೇಲ್ ಮಾಡ್ತಾ ಇದೀವಿ. ಇದು ಮುಖ್ಯ ಅಂದ್ರೆ ಈಗ ಬಿತ್ತನೆ ಹೆಂಗ್ ಮಾಡಿದ್ರಿ? ಬಿತ್ತನೆ ಏನ್ ಮಾಡಿದ್ವಿ ನಾವು ಮಾರ್ಚ್-ಏಪ್ರಿಲ್ ತಿಂಗಳಲ್ಲೆಲ್ಲ ಚೆನ್ನಾಗಿ ಬಲರಾಮ್ ಎಲ್ಲ ಹೊಡೆದು ಕುರಿ ಹಟ್ಟಿ ಎಲ್ಲ ತಪ್ಪಿಸಿದ್ವಿ ನಾವು. ಒಂದು ವಾರ ಇಷ್ಟು ತಪ್ಪಿಸಿದ್ವಿ. ಇದು ಅರ್ಧ ಎಕರೆ ಪ್ಲಾಟ್ ಅಲ್ಲಿ ಇದೆ. ಇಷ್ಟು ಅರ್ಧ ಎಕರೆ ಮಾಡಿದ್ರ? ಅರ್ಧ ಎಕರೆ ಇದೆ. ಅರ್ಧ ಎಕರೆಗೆ ನಾವು ಒಂದ್ ವಾರ ಎಲ್ಲ ಕುರಿ ಹಟ್ಟಿ ತಪ್ಪಿಸಿದ್ವಿ. ತಪ್ಪಿಸಿ ಅದ ನಂತರ ಬಲರಾಮ್ ನೇಗ್ಲು ಹೊಡೆದು ರೂಟ್ ಹೊಡೆದು ಇದು ಮಡಿಕೆ ಸಾಲಲ್ಲೆಲ್ಲ ಬಿಟ್ಟಿವಿ. ಇವು 1.5 ಫೀಟ್ ಒಂದ್ ಸಾಲ ಇದೆ. ಈಗ ಸಾಲಿಂದ ಸಾಲಿಗೆ ಎಷ್ಟು ಗ್ಯಾಪ್ ಕೊಟ್ರಿ? ಸಾಲಿಂದ ಸಾಲಿಗೆ 1.5 ಅಡಿ ಇದೆ. 1.5. ನಾವು ಡ್ರಿಪ್ ಏನ್ ಮಾಡಿದ್ವಿ, 4 ಅಡಿಗೆ ಒಂದ್ ಸಾಲ ಹಾಕಿದ್ವಿ. ಡ್ರಿಪ್ 4 ಫೀಟ್ ಒಂದು. ಮಧ್ಯದಲ್ಲಿ ನಮ್ಗೆ ಅಡ್ಡಾಡಕ್ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಿಗೆ ನಾವು ಡ್ರಿಪ್ ಹಾಕೊಂಡ್ವಿ. ಯಾವಾಗ್ಲೂ ಹೂ ಹರಿಬೇಕಂದ್ರೆ ಈ ತರ ನಮ್ಗೆ ಸೆಂಟ್ರಲ್ಲೇ ಇರ್ಬೇಕು. ಈ ಕಡೆ ಸೈಡ್ ಡ್ರಿಪ್ ಇರುತ್ತೆ. ಇಲ್ಲಿ ನಮ್ಗೆ ತಂಪು ಇರತೈತಿ. ನಾವ್ ಅಲ್ಲಿ ತುಳ್ದಾಡಿ ಗಟ್ಟಿನ ಆಗಂಗಿಲ್ಲ. ಅದು ನಮ್ಗೆ ತಂಪು ಚೆನ್ನಾಗಿದ್ದ ಹೊತ್ನಾಗ ಗಿಡಗಳು ಚೆನ್ನಾಗಿ ಬರ್ತಾವ. ಆಮೇಲೆ ಗಿಡದಿಂದ ಗಿಡಕ್ಕೆ ಎಷ್ಟು ಗ್ಯಾಪ್ ಕೊಟ್ರಿ? ಗಿಡದಿಂದ ಗಿಡಕ್ಕೆ ಅಂದಾಜು ಒಂದ್ ಅರ್ಧ ಅಡಿ ಇದೆ. ಅರ್ಧ ಅಡಿಗೆ ಒಂದಿದೆ. ಅದು ಇನ್ನೊಂದ್ 8 ತಿಂಗಳಿಗೆಲ್ಲ ಫುಲ್ ಕವರ್ ಆಗ್ಬಿಡ್ತೈತೆ ಅಷ್ಟು. ಹೌದು. ಮತ್ತೆ ಇದು ಬಿತ್ತನೆ ಹೆಂಗ್ ಮಾಡಿದ್ರಿ? ಇದು ಬಿತ್ತನೆ ಮಡಿಕೆ ಸಾಲಲ್ಲಿ ಬಿಟ್ಟಿದ್ವಿ. ಇಲ್ಲ, ಸುಗಂಧರಾಜದ ಗಡ್ಡೆ ಅಂತ ಬರುತ್ತೆ. ನಮ್ದು ಹಳೆ ತೋಟ ಇತ್ತು, ಆ ತೋಟದ ಹಾಕಿದ್ವಿ. ಒಂದಿಷ್ಟು ಹೈಬ್ರಿಡ್ ತಂದ್ವಿ. ಈ ಕಡೆ ಸೈಡ್ ಇದೆ. ಅದು ಹೈಬ್ರಿಡ್ ಮತ್ತೆ ಇದು ಹೈಬ್ರಿಡ್ ಅಂತ ಹೇಳಿ. ಇದು ನಮ್ ದೇಶಿ ನಾಟಿ ತಳಿ. ಇದು ನಾಟಿ ತಳಿ. ಈ ಕಡೆ ಇದು ಹೈಬ್ರಿಡ್ ಬಂದ್ಬಿಟ್ಟು ಸ್ವಲ್ಪ ಹೆವಿ ಇರುತ್ತೆ ಹೂವ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಮಾರ್ಕೆಟಿಂಗ್. ಹೂ ದೊಡ್ಡ ಸೈಜ್ ಬರುತ್ತೆ. ಹೂ ಬಹಳ ದೊಡ್ಡ ಸೈಜ್ ಇರುತ್ತೆ ಇದು. ಆಮೇಲೆ ಇದು ಜವಾರಿ ಬಂದ್ಬಿಟ್ಟು ಇದ್ರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ, ಎಷ್ಟು ವೆರೈಟಿ ಬರುತ್ತೆ ಇದರಲ್ಲಿ ಬಹಳ ಇದೆ. ನಾವು ಬೆಳಿತಾ ಇರೋದು ವೈಟ್ ಒಂದೇ. ಇದಷ್ಟೇ ಬೆಳಿತಾ ಇರೋದು. ಇಲ್ಲಿ ಮಾರ್ಕೆಟ್ ಇರೋದು ಸದ್ಯದಲ್ಲಿ ಇದೊಂದೇ ನಡೀತಾ ಇದೆ. ವೈಟ್ ಅಷ್ಟೇ ನಡೀತಾ. ಇದು ಜವಾರಿ. ಇದು ನಾಟಿ ತಳಿ ಅಂತ. ಇದಕ್ಕೂ ರೇಟ್ ಏನು ವ್ಯತ್ಯಾಸ ಮಾರ್ಕೆಟ್ ಅಲ್ಲಿ? ಇದಕ್ಕೆ ಏನಿಲ್ಲ ಅಂದ್ರೆ 20 ರೂಪಾಯಿ ಡಿಫ್ರೆಂಟ್ ಇರುತ್ತೆ. ಇದು 80 ರೂಪಾಯಿ ಆದ್ರೆ 100 ರೂಪಾಯಿ ಆಗಿರುತ್ತೆ. 100 ರೂಪಾಯಿ. ಈ ಪ್ರೆಸೆಂಟ್ ಏನ್ ರೇಟ್ ಕೊಡಕತ್ತೀರಿ? ಪ್ರೆಸೆಂಟ್ ನಾವು ಒಪ್ಪಂದ ರೇಟ್ ಮಾತಾಡ್ಬಿಟ್ಟಿವಿ. 100 ರೂಪಾಯಿದಂಗೆ ಒಂದು ಒಪ್ಪಂದ. ಅದು 10 ರೂಪಾಯಿ ಆಗ್ಲಿ 100 ರೂಪಾಯಿ ಆಗ್ಲಿ ಸಂಬಂಧ ಇಲ್ಲ. ಜಾಸ್ತಿ ಆದ್ರೂ ಅದೇ ರೇಟ್, ಅದೇ ರೇಟ್ ಇರುತ್ತೆ. ಯಾವ ಮಾರ್ಕೆಟ್ ಕಳಿಸ್ತೀರಿ? ನಾವು ಕೊಪ್ಪಳ ಅಲ್ಲಿ ಒಂದು ಊದ ಅಂಗಡಿ ಇದೆ. ನಾವು ಡೈರೆಕ್ಟ್ ಅವ್ರಿಗೆ ಡೀಲ್ ಮಾಡಿ ಡೈಲಿ ಇಷ್ಟ ಆಗುತ್ತೆ ಅದನ್ನ ನಾವು ಬಸ್ಸಿಗೆ ಹಾಕ್ಬಿಡ್ತೀವಿ. ಅವ್ರು ತಕೊಂತಾರೆ. ಬಸ್ ನಂಬರ್ ಫೋಟೋ ಎಲ್ಲ ಹಾಕ್ಬಿಟ್ರೆ. ಇದು ಖರ್ಚು ಎಷ್ಟು ಮಾಡಿದ್ರಿ ಸುಗಂಧರಾಜ್? ಖರ್ಚಿಗೆ ನಮ್ದು ಫಸ್ಟ್ ಗೆ ಬಂದ್ಬಿಟ್ಟು ಬಲರಾಮ್ ನೇಗ್ಲ ಅದಕ್ಕೆಲ್ಲ ಹೊಲ ಅದ ಮಾಡೋಕೆ ನಮ್ಗೆ ಒಂದು 10,000 ಹೋಗಿದೆ. ಡ್ರಿಪ್ ಲೈನ್ಗೆಲ್ಲ ಒಂದು 15,000, 25,000. ಗಡ್ಡಿಗೆ ಒಂದು 5,000 ಖರ್ಚು ಮಾಡಿದ್ವಿ. ಒಟ್ಟು ಒಂದು 30-35,000 ಖರ್ಚು ಮಾಡಿದ್ವಿ. ಇದು 6 ತಿಂಗಳ ನಂತರ ನಮ್ಗೆ 1 ತಿಂಗಳಲ್ಲೇ ಬಂದ್ಬಿಡ್ತಿದೆ ಎಲ್ಲ ಆದಾಯ. 6 ತಿಂಗಳಾದ್ಮೇಲೆ 1 ತಿಂಗಳಲ್ಲೇ ಇದು ಆದಾಯ ತೆಗೆದು ಬಿಡ್ತೀವಿ. ಮೇನ್ ಇದ್ರಲ್ಲಿ ಸಮಸ್ಯೆ ಬಂದ್ಬಿಟ್ಟು ಕಳೆದೇ ಇದ್ರೊಳಗೆ ದೊಡ್ಡ ಸಮಸ್ಯೆ. ಹೌದೌದು. ಕಳೆ ಒಂದ್ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ
ಇದರಲ್ಲಿ ಒಳ್ಳೆ ಆದಾಯ ಮಾಡ್ಕೋಬಹುದು. ಕಳೆ ಹೇಗ್ ಮೇಂಟೈನ್ ಮಾಡ್ತೀರಿ? ನಾವು ಅದಕ್ಕಂತೇಳಿ ಚೆಂಡು ಹಾಕ್ಬಿಟ್ಟಿದ್ವಿ. ಮಧ್ಯದಲ್ಲಿ ಚೆಂಡು ಹಾಕ್ಬಿಟ್ಟಿದ್ದೀರಿ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಚೆಂಡು ಹಾಕ್ಬಿಟ್ಟಿದ್ವಿ. ಚೆಂಡು ಹಾಕೋದ್ರಿಂದ ನೆರಳಾಗಿ ಅಲ್ಲೆಲ್ಲ ಕಳೆ ಬರೋದು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಚೆಂಡು ಹಾಕಿರೋದು. ಅದಾದ ನಂತರ ದಸರಾ ತಪ್ಪುತ್ತಾ? ಅದು ಒಂದ್ ಸ್ವಲ್ಪ ಬೇರ್ ಬಿಗು ಇರೋದ್ರಿಂದ ಇಲ್ಲೆಲ್ಲ ಕಸ ಹುಟ್ಟಂಗೇ ಇಲ್ಲ. ಚೆಂಡುವುದು ಅದು ಜಾಸ್ತಿ ಶಕ್ತಿ ಹೀರ್ಕೊಳ್ಳುತ್ತೆ ಚೆಂಡು. ಹೌದು. ಹಂಗಾಗಿ ನಾವು ಮತ್ತೆ ಇದು ದಸರಾ ದೀಪಾವಳಿಗೆ ನಮ್ದು ಜಮೀನು ಯಾವ್ದು ಕಾಲಿದ್ದಿಲ್ಲ, ಅದ್ರ ಸಂಬಂಧ ಇಲ್ಲ ಹಚ್ಕೊಂಡು. ಈ ಸುಗಂಧರಾಜು ಎಷ್ಟು ದಿನದವರೆಗೂ ಬರುತ್ತೆ ಇದು ಗಿಡ? ಇದು ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 3 ವರ್ಷ ಇರುತ್ತೆ. ಏನ್ ನಾರ್ಮಲ್ ಆಗಿ ಮೇಂಟೈನ್ ಮಾಡಿದ್ರೆ ಒಂದ್ 2-2.5 ವರ್ಷ ಅಂತ ಚೆನ್ನಾಗಿರುತ್ತೆ. ಇದ್ರೊಳಗೆ ಮೇನ್ ಆಗಿ ಏನ್ ಮೇಜರ್ ರೋಗಗಳೇನ್ ಬರಲ್ಲ. ಜಾಸ್ತಿ ಮಳೆ ಆದ್ರಷ್ಟೇ ಕೊಳೆ ರೋಗ ಒಂದ್ ಸ್ವಲ್ಪ ಇರುತ್ತೆ. ಆಮೇಲೆ ಸ್ವಲ್ಪ ನುಸಿ ರೋಗ ಬರ್ತಿರುತ್ತೆ. ಅವಕ್ಕೆ ನಾರ್ಮಲ್ ಆಗಿ ಸ್ವಲ್ಪ ಫರ್ಟಿಲೈಸರ್ಸ್ ಹೊಡ್ಕೊಂಡ್ಬಿಟ್ರೆ ಮುಗೀತು. ಮತ್ತೆ ಇದ್ರೊಳಗೆ ಒಳ್ಳೆ ಆದಾಯ ಇದೆ, ಯಾರಾದ್ರೂ ಮಾಡ್ಬೋದು. ಮಾರ್ಕೆಟಿಂಗ್ ಚೆನ್ನಾಗಿದೆ, ಡಿಮ್ಯಾಂಡ್ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ. ಚೆಂಡು ಹೂವಲ್ಲಿ ಎಷ್ಟು ಆದಾಯ ತೆಗೆದ್ರಿ? ಚೆಂಡು ಹೂವಲ್ಲಿ ನಮ್ದು ಈಗ ಟಾರ್ಗೆಟ್ ಈಗ ದೀಪಾವಳಿ ಬಂದಿದೆ ಅಲ್ಲ, ದೀಪಾವಳಿಗೆ ನಮ್ದು ಒಂದು 2.5 ಕ್ವಿಂಟಲ್ ಆಗ್ಬೋದು. ಒಂದು 15,000 ರೂಪಾಯಿ ಈ ಒಂದೇ ದಿನಕ್ಕೆ ಆಗ್ಬೋದು ಪೇಮೆಂಟ್ ನಮ್ದು. ತದನಂತರದಲ್ಲಿ ನಾವು ಡೈಲಿ ಕಳಿಸ್ತೀವಿ. ಒಂದ್ ಕಟಾವ್ಗೆ 15,000. ಒಂದ್ ಕಟಾವ್ಗೆ 15,000. ಆಮೇಲೆ ನಮ್ದು ಡೈಲಿ 10 kg 20 kg ಮಾರ್ಕೆಟ್ಗೆ ಹೋಗ್ತಾ ಇರುತ್ತೆ. ಅದು ಒಪ್ಪಂದ ರೇಟ್ 50 ರೂಪಾಯಿ ಫಿಕ್ಸ್ ಮಾಡಿದ್ವಿ ನಾವು. ಚೆಂಡು ಅದು 50 ರೂಪಾಯಿ ಫಿಕ್ಸ್ ಇರುತ್ತೆ. ಡೈಲಿ 10 kg ಕಳಿಸಿದ್ರೆ ಅದೊಂದು 500. ಇದೊಂದ್ 3-4 kg ಸುಗಂಧಿ ಬರ್ತಿರುತ್ತೆ. ಎರಡು ಸೇರಿ ಒಂದ್ 800 ರೂಪಾಯಿ ಬರುತ್ತೆ. ಡೈಲಿ 800. ಡೈಲಿ 800 ರೂಪಾಯಿ. ಬೆಳಗ್ಗೆ 1 ತಾಸು ಕೆಲಸ ಇರುತ್ತೆ ಇದ್ರೊಳಗೆ. ಲೇಬರ್ ಹಚ್ತೀರಾ ನೀವೇ ಮಾಡ್ತೀರಾ? ಲೇಬರ್ ಏನಿಲ್ಲ, ನಾನು ಒಬ್ನೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. 1 ತಾಸು ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಬರ್ತೀನಿ. 8-8:15 ಹೋಗ್ಬಿಡ್ತೀನಿ. ಹೋಗಿ ಅಲ್ಲಿ ಬಸ್ಸಿಗೆ ಹಾಕಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ವಾಪಸ್ ಬಂದು ಇದು ನೀರ್ ಗೀರ್ ಬಿಡೋದೇನಿರುತ್ತಾ ಈ ಕೆಲಸ ನೋಡ್ಕೊಂತಿರ್ತೀವಿ. ಡೈಲಿ 800. ತಿಂಗಳ ಒಂದ್ 25-26 ಸಾವಿರ ತನ ನಮ್ದು ಸ್ಯಾಲರಿ ತರ ಬರ್ತಾ ಇರುತ್ತೆ. ಇದು ಸೈಡ್ ಇನ್ಕಮ್. ಸೈಡ್ ಇನ್ಕಮ್. ನಮ್ ಮೇನ್ ಕ್ರಾಪ್ ಬಂದು ಎಲ್ಲ ಬೆಳೆಗಳೇ ಇರ್ತಾವ, ಮೆಕ್ಕೆಜೋಳ ಅವೆಲ್ಲ ಮಾಡ್ತಿರ್ತೀವಿ. ಇದು ದನ ಸಾಕಾಣಿಕೆ, ಇದು ಹೈನುಗಾರಿಕೆ ಮಾಡೋದಕ್ಕಿಂತ ಇದು ಒಂದು ಒಳ್ಳೆ ಆದಾಯ. ಬೆಸ್ಟ್. ಪಾರ್ಟ್ ಟೈಮ್ ಆಗಿ ರೈತರು ಹೂವಿನ ತೋಟ ಮಾಡ್ಕೋಬಹುದು. ಈ ಬೆಳೆನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈ ಬೆಳೆ ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಆಕಳ ಸಾಕ್ರಿ ಜಪಾನ್ ಮಾಡು ಅಂತೇಳಿ ನಮ್ಗೊಂದು ಶೆಡ್ ಮಾಡಿ ಕೊಟ್ಟ ನಮ್ಮ ಅಪ್ಪ. ಆಕಳ ಸಾಕಿದ್ರೆ ಡೈಲಿ 24 ತಾಸು ಕೆಲಸ ಮಾಡ್ಬೇಕು ಅದಕ್ಕೆ. ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದೇಳ್ಬೇಕು, ಕಸ ಗಿಸ ಬೆಳ್ದಾಕಿ ಅದಕ್ಕೆ ಮೇವು ತಂದಾಕಿ ಎಲ್ಲ ಮಾಡಿದ್ರು ಡೈಲಿ ಒಂದು 600 ರೂಪಾಯಿ ಎಲ್ಲ ಪೇಮೆಂಟ್ ಬೀಳುತ್ತೆ ಅಷ್ಟೇ ಅದ್ರೊಳಗೆ. ಅದೇ ಈ ಸುಗಂಧರಾಜ ಮಾಡಿದ್ರೆ ನಮ್ಗೆ ಡೈಲಿ ಒಂದ್ ತಾಸು ಅಷ್ಟೇ ಕೆಲಸ. ನಾವ್ ಇದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿದ್ವಿ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅಲ್ಲಿ ರೈತರ ಬಳಿ ಹೋಗಿ ಇವನ್ನೆಲ್ಲ ಗಡ್ಡಿ ಖರೀದಿ ಮಾಡ್ಕೊಂಡ್ ನಾವ್ ಮಾಡಿದ್ದು. ಇದಾದ್ರೆ 1 ತಾಸು ಕೆಲಸ. ಅದು ಹಸು ಸಾಕಾಣಿಕೆ ಮಾಡಿದ್ರೆ 1 ತಾಸು ಎಲ್ಲಿ ಹೋಗಂಗಿರಂಗಿಲ್ಲ. ದಿನ ಪೂರ್ತಿ ಅದೇ ಕೆಲಸ ಮಾಡ್ಬೇಕು. ಇದು ಹಂಗೇನು ಇರಂಗಿಲ್ಲ. ನಮ್ಗೇನು ಇವತ್ತು ಬೇಡ ಅಂದ್ರೆ ಇವತ್ತೊಂದ್ ದಿನ ನಾವು ರಜಾ ಮಾಡ್ಕೊಬಹುದು, ನಾಳೆ ಬೇಕಿದ್ರೆ ಅರಿಬಹುದು. ಹಂಗೆ ಏನು ಒಂದು ಹಾಳಂಗಿಲ್ಲ. ಇದು ಕಾಮಧೇನು ತರ ದಿನ ಲಾಭ ಕೊಡ, ಪ್ರತಿದಿನ ಇನ್ಕಮ್. ಇದು ದಿನ ವರ್ತಿ ನೀರ್ ಅಂತಿರ್ತಾರಲ್ಲ ಆ ತರ ಇದು ಪ್ರತಿದಿನ ಬರ್ತಾನೆ ಇರುತ್ತೆ. ನಮ್ಗ್ ಬೇಡ ಆತಪ್ಪ 1-2 ದಿನ ಎಲ್ಲಾನ ಹೋಗಿವಿ ಅಂದಾಗ ಏನಾಗಿಲ್ಲ, ಹಳ್ಳಿ ಇರುತ್ತೆ ಅಲ್ಲೇ ಇರುತ್ತೆ. ಅವತ್ ಮಳೆ ಮರ್ದಿನ ಬಂದು ನೀವು ತೆಗೆದು ಕೊಡ್ಬೋದು. 2 ದಿನ ಆದ್ಮೇಲೆ ಕಟಾವ್ ಮಾಡ್ಬೋದು. ಅದು ಏನ್ ಪ್ರಾಬ್ಲಮ್ಸ್ ಏನಿಲ್ಲ. ಈ ಆಕಳ ಮಾಡಿದ್ರೆ ಆತರ ಏನಿಲ್ಲ. ಈಗ ಬೆಳಗ್ಗೆ ಎಷ್ಟೊತ್ತಿದ್ರೆ ಅದು 6 ಗಂಟೆಗೆ ಇಂಡ್ಲೇಬೇಕು. ಒಬ್ರು ಬೇಕೇ ಬೇಕು, ಕಂಪಲ್ಸರಿ ಅದು ವರ್ಕ್ ಮಾಡ್ಲೇಬೇಕು. ಇದು ಆತರ ಏನಿಲ್ಲ. ಅದ್ರ ಸಂಬಂಧ ನಾವು ಹೂವಿನ ಬೆಳೆಗೆಲ್ಲ ಬಂದಿರೋದು. ಇದು ನಾವು ಮಾಡ್ತಾ ಇದ್ದು ಅಲ್ಲೇ 2-3 ವರ್ಷ ಆಯ್ತು. ಈಗ 2-3 ವರ್ಷದಿಂದ ಮಾಡ್ತಿದ್ವಿ. ಇದು ಪಾರ್ಟ್ ಟೈಮ್ ಕೆಲಸ ತರ ನಾವು ಮಾಡ್ತಾ ಇದ್ವಿ. ಮೇನ್ ಕ್ರಾಪ್ಸ್ ಬಂದು ನಮ್ದು ಬೆಂಡೆಕಾಯಿ, ಸೌತೆಕಾಯಿ ಈ ತರ ಕಾಯಿಗಡ್ಡೆ ಎಲ್ಲ ಮಾಡ್ತಾ ಇರ್ತೀವಿ. ಇದು ಯಾವ ಭೂಮಿಗಾದ್ರೂ ಚೆನ್ನಾಗಿ ಬರುತ್ತೆ. ಇದು ಮೇನ್ ಆಗಿ ಕೆಂಪ್ ನೆಲಕ್ಕೆಲ್ಲ ಇಲ್ಲ ನಮ್ ಚೆನ್ನಾಗಿರೋ ಭೂಮಿ. ಇಂಥ ಭೂಮಿಗಾದ್ರೆ ಒಳ್ಳೆ ಇಳುವರಿ ತೆಗಿಬಹುದು ನಾವು. ಮಸಾರಿ ಭೂಮಿ ಅಂತೇಳಿ ಇದನ್ನ ಕರೀತಾರೆ, ಕೆಂಪು ಭೂಮಿ ಅಂತೇಳಿ. ಈ ಭೂಮಿಗೆ ತುಂಬಾ ಚೆನ್ನಾಗಿ ಬರುತ್ತೆ, ರೋಗಗಳು ಏನು ಬರಂಗಿಲ್ಲ ಇದಕ್ಕೆ. ತದನಂತರದಲ್ಲಿ ನಾವು ಹಸಿ ನೋಡ್ಕೊಂಡು ವಾರದಲ್ಲಿ 2 ದಿನ ಅಥವಾ ವಾರಕ್ಕೊಂದ್ ದಿನ ನೀರ್ ಬಿಡ್ತೀವಿ ನಾವು. 2 ತಾಸು ಅಷ್ಟೇ. ಮತ್ತೆ ಉಳ್ಕಿತ್ತ ಏನು ಫರ್ಟಿಲೈಸರ್ಸ್ ಏನ್ ಜಾಸ್ತಿ ಕೊಡಂಗಿಲ್ಲ. ಆಮೇಲೆ ಗೊಬ್ಬರ ಏನ್ ಕೊಡ್ತೀರಿ? ಗೊಬ್ಬರ ಇದಕ್ಕೆ ಏನು ಕೊಡಂಗಿಲ್ಲ. ಕೊಟ್ರೆ ಒಂದ್ 2-3 ತಿಂಗಳಿಗೊಮ್ಮೆ ಜೀವಾಮೃತ ಸ್ವಲ್ಪ ಕೊಡ್ತೀವಿ. ಅದು ಬಿಟ್ರೆ ನಾವ್ ಏನು ಗೊಬ್ಬರ ಏನು ಕೆಮಿಕಲ್ ಯಾವ್ದು ಬಳಸಂಗಿಲ್ಲ, ಒಟ್ಟ ಬಳಸಂಗಿಲ್ಲ. ಕೆಮಿಕಲ್ ಬಳಸಿದ್ರೆ ಸುಟ್ಟ ಹೋಗುತ್ತೆ ಗಿಡ. ಬಳಸಬೇಕು ಸಗಣಿ ನೀರು ಈ ತರದ್ದು ಗಂಜಲ ಅದನ್ನೆಲ್ಲ ಬಳಸಬೇಕು. ಆರ್ಗಾನಿಕ್ ಮಾಡಿದ್ರೆ ಇದು ಇನ್ನು ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಯಾವ ಮಂತಲ್ಲಿ ಹಾಕಿದ್ರೆ ಉತ್ತಮ? ಇದು ನಮಗ್ ನೋಡಿ ಏಪ್ರಿಲ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವಾಗ ಸಮ್ಮರ್ ಇರುತ್ತಲ್ಲ, ಕಳೆ ಎಲ್ಲ ಕಮ್ಮಿ ಬರುತ್ತೆ. ಇದು ರೂಟ್ಸ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಜಲ್ದಿ ಬ್ರಾಂಚಸ್ ಬಂದು ಚಿಗುರು ಬರ್ತಾ ಹೋಗುತ್ತೆ. ಈಗ ಮಳೆಗಾಲದಲ್ಲಿ ಹಾಕಿದ್ರೆ ಏನಾಗುತ್ತೆ, ಕಳೆ ಜಾಸ್ತಿ ಬಂದು ನಮ್ಗೆ ಮೇಂಟೈನ್ ಮಾಡಕ್ಕೆ ಬೇಸರ ಆಗ್ಬಿಡುತ್ತೆ. ಸಮ್ಮರ್ ಆದ್ರೆ ಇದು ಫಸ್ಟ್ ಎಲ್ಲ ನಾಟಿಗೆ ಆಗ್ಬಿಡ್ತೈತೆ. ಬೇಸಿಗೆ ಇದು ಮಳೆಗಾಲದಲ್ಲೆಲ್ಲ ನಾವು ಆರಾಮ್ಸೆ ಮೇಂಟೈನ್ ಮಾಡ್ಕೊಂಡ್ಬಿಡ್ತೀವಿ. ಮಳೆಗಾಲಕ್ಕೆಲ್ಲ ನಮ್ಗೆ ಹೂವು ಬರಕ್ ಸ್ಟಾರ್ಟ್ ಆಗಿಬಿಡ್ತೈತೆ. ಆದಷ್ಟು ಸಮ್ಮರ್ ಸೀಸನ್ ಅಲ್ಲೇ ಹಾಕೊಂಡ್ಬಿಡೋಕೆ ಇದನ್ನ, ಏಪ್ರಿಲ್ ಮೇ ತಿಂಗಳಲ್ಲಿ.
ನಿಮ್ದು ಎಷ್ಟು ಎಕರೆ ಜಮೀನು, ಎಷ್ಟು ಎಕರೆ ಇದೆ ನಿಮ್ದು? ನಮ್ದು ಇಲ್ಲಿ ಒಂದ್ ಪ್ಲಾಟ್ ಬಂದ್ಬಿಟ್ಟು ಒಂದು 4 ಎಕರೆ ಇದೆ. ಇದಕ್ಕೆ 2.5 ಇಂಚ್ ಒಂದು ಬೋರ್ವೆಲ್ ಇದೆ. ಈ 4 ಎಕರೆಗೆ ಇದು ಒಂದು 2.5 ಇಂಚ್ ನೀರು ಸಾಕಾಗುತ್ತೆ. ಇನ್ನೊಂದ್ ಕಡೆ ಬಂದ್ಬಿಟ್ಟು ಅದು ಬೇರೆ ಬೇರೆ ಕಡೆ ಇದೆ, ಅದೆಲ್ಲ ಇನ್ನೊಂದು. ಇದು ಈ ಸದ್ಯದಲ್ಲಿ ಇರೋದು 4.5 ಎಕರೆ ಪ್ಲಾಟ್. ಇದು 2.5 ಇಂಚ್ ನೀರೆಲ್ಲ ಸರಿ ಆಗ್ತಾ ಇದೆ. ಇದೆಲ್ಲ ನೀವು ಮಾಡ್ತೀವಿ? ಅಷ್ಟು ನಾವೇ ಮೇಂಟೈನ್ ಮಾಡ್ತಾ ಇರೋದು. ನಾವು ಒಬ್ಬರು ಫ್ಯಾಮಿಲಿ ಎಲ್ಲ ಬರ್ತಿರ್ತಾರೆ, ಅವ್ರು ಮಾಡ್ತಿರ್ತಾರೆ. ನಾವು ಮೇನ್ ಆಗಿ ನಾನೇ ಬಂದ್ಬಿಟ್ಟು ಈ ಹೂವಿನ ತೋಟಕ್ಕೆ ಎಲ್ಲ ನಾನೇ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ನೀವು? ನಾವು ಕಾಲೇಜ್ IT ಎಲ್ಲ ಕಂಪ್ಲೀಟ್ ಆಯ್ತು ನಮ್ದು. IT ಕಂಪ್ಲೀಟ್ ಆದ್ಗಿಟ್ಲೆ ಮತ್ತೆ ಮನೇಲೆಲ್ಲ ಜಾಬ್ಗೆ ಹೋಗು, ಅಲ್ಲಿ ಇಲ್ಲಿ ಕಂಪ್ನಿಗೆ ಹೋಗಂತ ಎಲ್ಲ ಕೇಳಿದ್ರು. ನಮ್ದು ಜಮೀನ್ ಇದೆ ಅಲ್ಲ, ಯಾಕೆ ಕಂಪ್ನಿಗೆಲ್ಲ ಹೋಗೋದು, 10,000 ಬರ್ಲಿ 5,000 ಬರ್ಲಿ ಆರಾಮ್ಸೆ ನಮ್ ಹೊಲದಲ್ಲಿ ನಾವು ಇರ್ತೀವಿ ಅಂತೇಳಿ ನಾನು ಹೂವಿನ ತೋಟಕ್ಕೆ ಬಂದೆ. ಈಗ ನನ್ ಮಂತ್ಲಿ ಇದ್ರದ್ದು ಇನ್ಕಮ್ ಬಂದ್ಬಿಟ್ಟು 25,000 ರಿಂದ 30,000 ಆಗುತ್ತೆ ಪಾರ್ಟ್ ಟೈಮ್ ಆಗಿ. ಪಾರ್ಟ್ ಟೈಮ್ ಆಗಿ ಇಷ್ಟ ಆಗ್ತಾ ಇದೆ. ಮತ್ತೆ ಮೇನ್ ಕ್ರಾಪ್ಸ್ ಎಲ್ಲ ಬೇರೆ ಬೇರೆ ಇದೆ ನಮಗೆ ಇಷ್ಟು ಎಲ್ಲ ಇನ್ಕಮ್ ಸಾಕು, ನೆಮ್ಮದಿ ಆಗಿದೀವಿ, ಚೆನ್ನಾಗಿದ್ದೀವಿ. ಕೃಷಿಯಿಂದ ಖುಷಿ ಇದೆ. ಮುಖ್ಯವಾಗಿ ಕೃಷಿನ ಆಯ್ಕೆ ಮಾಡ್ಕೊಳ್ಳೋಕೆ ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ಬಂದ್ಬಿಟ್ಟು ನೆಮ್ಮದಿ ಜೀವನ. ರೈತ ಜೀವನ ಅಂದ್ರೆ ರಾಜರ ಜೀವನ ಇದ್ದಂಗೆ. ಎಷ್ಟೊತ್ತಿಗೆನ ಬರೋ ನೀನು ಯಾರು ಕೇಳಂಗಿಲ್ಲ, ನಮ್ ಕೆಲ್ಸ ನಾವು, ಯಾರು ಇನ್ನೊಬ್ರು ಕೈ ಕೆಳಗೆ ಹೋಗಂಗಿಲ್ಲ, ಏನಿಲ್ಲ. ಅದ್ರ ಸಂಬಂಧ ನಾನು ಯಾವ ಕಂಪ್ನಿಗೆ ಹೋಗಿಲ್ಲ. 1-2-3 ತಿಂಗಳು ರಜೆ ಆದ್ರೆ ಮನೆಗಿದ್ರು ಚಿಂತೆ ಇಲ್ಲ. ನಾನು ಬಂದು ಆಫೀಸ್ ಮಾಡಿದ್ದೆ ಹೊಲ. ಇವತ್ತೆಲ್ಲ ನಾಳೆ ನಮ್ದು ಇರೋದು ಭೂಮಿ ಇರೋದಂದ್ಮೇಲೆ ನಾವು ರೈತರಂದ್ಮೇಲೆ ರೈತರಕ್ಕೆ ಕೆಲಸ ಮಾಡ್ಲೇಬೇಕು. ಅದ್ರ ಸಂಬಂಧ ನಾವು ಇದೇ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇದು? ಈಗ ನಮ್ದು IT ಕಂಪ್ಲೀಟ್ ಆಗಿ 3 ವರ್ಷ ಆಯ್ತು. IT ಇರುವತ್ಲಿಂದ 4 ವರ್ಷ ಆಯ್ತು ನಾವು ಒಕ್ಕಲ್ತನ ಮಾಡತ್ತೆ. ನಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಬಂದ್ಬಿಟ್ಟು ರೈತಕ್ಕೆ ಕೆಲಸ. ಏನ್ ನೌಕರಿ ಗಿಕ್ರಿ ಯಾರ್ದು ಇಲ್ಲ, ಎಲ್ಲ ರೈತಕ್ಕೆ. ಇದು ಅಗಿ ಎಲ್ಲಿಂದ ತಗೊಂಡ್ಬಂದ್ರಿ? ಅಗಿ ಬಂದ್ಬಿಟ್ಟು ಇಲ್ಲಿ ಬುದ್ಗುಂಪ ಕ್ರಾಸ್ ಅಲ್ಲಿ ನಮ್ದು ನವೀನ್ ನರ್ಸರಿ ಅಂತ ಇದೆ. ಅವ್ರ ನರ್ಸರಿಯಲ್ಲಿ ನಾವು ಪ್ರತಿ ತಿಂಗಳು 1000 ಸಸಿ ತರ್ತೀವಿ. ಪ್ರತಿ ತಿಂಗಳು ನಾವು 1000 ಸಸಿ ನಾಟಿ ಮಾಡ್ತಾನೆ ಇರ್ತೀವಿ. ಚೆಂಡು ಪ್ರತಿ ತಿಂಗಳೂ ಇರುತ್ತೆ ಡೈಲಿ. ಯಾಕಂದ್ರೆ ಡೈಲಿ ಮಾರ್ಕೆಟಿಗೆ ಬೇಕೇ ಬೇಕು ನಮ್ಗೆ. ಒಂದೇ ಹಬ್ಬ ಅಂತ ಏನು ಇರಂಗಿಲ್ಲ, ಡೈಲಿ ಮಾರ್ಕೆಟಿಗೆ ಇರುತ್ತೆ. ಈ ದೀಪಾವಳಿ ದಸರಾ ಇರೋ ಸಂಬಂಧ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಇನ್ನೇನೋ ಪ್ರತಿ ಬಂದ್ಬಿಟ್ಟು ನಾವು 1000 ಪ್ಲಾಂಟೇಶನ್ ಮಾಡ್ತಾ ಇರ್ತೀವಿ. ಇದು 3 ರೂಪಾಯಿಗೆ ಒಂದ್ ಸಸಿ ಬೀಳುತ್ತೆ ನಮಗ್ ಬಂದ್ಬಿಟ್ಟು. ಚೆಂಡುಗೆ ಏನು ಗೊಬ್ಬರ ಏನ್ ಕೊಡ್ತೀರಿ, ಇದಕ್ಕೆ ಔಷಧಿ ಏನ್ ಕೊಡ್ತೀರಿ? ಚೆಂಡು ಗೊಬ್ಬರ ಅಂತಂದ್ರೆ ನಾವು ಇದುವರೆಗೆ ಯಾವ್ದು ಕೊಟ್ಟಿಲ್ಲ. ಒಂದ್ಸಲ ಅಷ್ಟೇ ಕೊಟ್ಟಿದ್ವಿ, DAP ಅಂತ. ಈ ಸುಗಂಧ ರಾಜಕ್ಕೆ ಏನ್ ನೀರ್ ಬಿಡ್ತೀವಿ ಅದೇ ನೀರಲ್ಲೇ ಬರುತ್ತೆ. ಅದೇ ನೀರಲ್ಲಿ ಅದೇ ನೀರು, ಅದೇನ್ ಡ್ರಿಪ್ ಲೈನ್ ಇದೆ, ಏನು ಮಾಡಲ್ಲ ಇದಕ್ಕೆ ಸಪರೇಟ್ ಆಗಿ ಇದಕ್ಕಂತೇಳಿ ಏನ್ ಮಾಡಂಗಿಲ್ಲ. ಮತ್ತೆ ಏನು ಒಂದ್ಸಲ ಫ್ಲವರ್ ಬೂಸ್ಟರ್ ಒಂದ್ಸಲ ಸ್ಪ್ರೇ ಮಾಡಿವಿ, ಒಂದ್ಸಲ ಕೀಟನಾಶಕ ಅದೊಂದು ಸ್ಪ್ರೇ ಮಾಡೋದ್ ಬಿಟ್ರೆ ಮತ್ತೇನ್ ಮಾಡಿಲ್ಲ ಇದುವರೆಗೆ ನಾವು. ಇದು ಏನಿಲ್ಲ ಅಂದ್ರೂ 1000 ಸಸಿಗೆ ನಮ್ಗೆ 1.5 ಕ್ವಿಂಟಲ್ ಎಲ್ಲ ಬರುತ್ತಿದೆ ದೀಪಾವಳಿಗೆ. ಮತ್ತೆ ಡೈಲಿ ಕಟಾವ್ ಅಂತೂ ಇದ್ದೇ ಇರುತ್ತೆ. ಡೈಲಿ ಕಟಾವ್ 10 kg ಡೈಲಿ ಹೋಗ್ತಾನೆ ಇರುತ್ತೆ. ಡೈಲಿ ಹೋಗೋದ್ ಬಿಟ್ಟು ನಮ್ಗೆ ದೀಪಾವಳಿ ದಸರಾಕಂತ ಅದು ಸಪರೇಟ್ ಆಗುತ್ತೆ. ಡೈಲಿ 10 kg ಆಗುತ್ತೆ. ಎಷ್ಟು ಕಲರ್ಸ್ ಹಾಕಿದ್ರಿ ಇದ್ರಲ್ಲಿ? ಇದು ಬಂದ್ಬಿಟ್ಟು ಆರೆಂಜ್ ಒಂದ್ 200 ಸಸಿ ಹಾಕಿರ್ತೀವಿ ಯಾವಾಗ್ಲೇ. ಅದು ಜಾಸ್ತಿ ಮಾಡಂಗಿಲ್ಲ, ಎಲ್ಲೋನೇ ಜಾಸ್ತಿ. ಯಾಕಂದ್ರೆ ಇದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ, ಎಲ್ಲೋ ಡಿಮ್ಯಾಂಡ್ ಇರೋದ್ರಿಂದ. ಇದು 10 kg ಆದ್ರೆ ಅದು 2 kg. ಇದು 100 kg ಕಳಿಸಿದ್ರೆ ಅದೊಂದು 15 ರಿಂದ 20 kg ಲಾಸ್ಟ್. ಎಲ್ಲೋಗೆ ಒಳ್ಳೆ ಡಿಮ್ಯಾಂಡ್ ಇರೋದು. ಮತ್ತೆ ಅದು ಒಂದು ಬಂದ್ಬಿಟ್ಟು ಈ ಚೆಂಡುವಲ್ಲಿ ಜಾಸ್ತಿ ಖರ್ಚಾಗಂಗಿಲ್ಲ, ಇದಕ್ಕೆ ಖರ್ಚಿರಂಗಿಲ್ಲ. ಹೆಂಗಂತೀರಿ? ಅದೊಂದು ರೋಗಗಳು ಕಮ್ಮಿ ಇದಕ್ಕೆ. ಮತ್ತೆ ಸ್ಪೀಡ್ ಆಗಿ ಬರ್ತವೆ ಎಲ್ಲ. 45 ದಿನಕ್ಕೆಲ್ಲ ಕಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮಗೊಂದು ಹೋಗ್ತಾ ಇದ್ದಂಗೆಲ್ಲ ಒಂದ್ ಬರ್ತಾ ಇದ್ರೆ ರೈತರಿಗೆ ಈ ತರ ಪ್ಲಾನಿಂಗ್ ಇರಬೇಕು. ಒಂದೇ ಸಲ 20,000 ಪ್ಲಾಂಟೇಶನ್ ಮಾಡಿದೆ, ಲಾಸ್ ಆಯ್ತು, ಕೈ ಸುಟ್ಕೊಂಡ್ವಿ, ಮಳೆ ಬಂದು ಎಲ್ಲ ಬೆಳೆ ಹಾಳಾಗೋಗುತ್ತೆ ಅನ್ನೋದು ಅವೆಲ್ಲ ಸೀನೆ ಇರಂಗಿಲ್ಲ ಇದ್ರೊಳಗ. ರೈತ ಲಾಸ್ ಆಗದ ಅಲ್ಲೇ. ಒಂದು ಕ್ರಾಪ್ ಮಾಡಿದಾಗ ರೈತ ಲಾಸ್ ಆಗದೆ. ಈ ಸುಗಂಧರಾಜ್ ನಾವು ಅದಷ್ಟೇ ಮಾಡಿದ್ರು ಸ್ವಲ್ಪ ಇದುವರೆಗೆ ಆದ್ರೂ ಕಳೆ ತಗ್ಸಕ್ ಸ್ವಲ್ಪ ಖರ್ಚಿಗೆ ಅದರ್ತಿದ್ವಿ. ಈ ಚೆಂಡು ಹಾಕೋದ್ರಿಂದ ನಮ್ಗ ಇದ್ರೊಳಗೆ ಬಂದಿರ್ತಕ್ಕಂಥ ಇನ್ಕಮ್ ನಾವು ಸ್ವಲ್ಪ ಇದಕ್ಕೆ ಒಳ್ಳೆ ಇನ್ವೆಸ್ಟ್ ಮಾಡಿದಾಗ ಈ ಬೆಳೆನೂ ಚೆನ್ನಾಗಿರುತ್ತೆ, ಇದನ್ನು ಚೆನ್ನಾಗಿರುತ್ತೆ. ಮತ್ತೆ ನಮಗೂ ಖುಷಿನೇ ಇರ್ತೈತಿ ಇದ್ರೊಳಗೆ ಇನ್ಕಮ್ ಐತಪ್ಪ ಅಂತೇಳಿ. ರೈತ ಟೆಕ್ನಿಕ್ ಇಂದ ಬೆಳಿಬೇಕು. ಟೆಕ್ನಿಕ್ ಇಂದ ಬೆಳಿಬೇಕು. ಸುಮ್ಮನೆ ಮಾಡ್ತೀವಿ ಅಂತೇಳಿ 2 ಎಕರೆ ಸುಗಂಧಿ ಮಾಡಿದೆ ಇದು ಮಾಡಿದೆ ಅಂದ್ರೆ ಲಾಸ್ ಆಗುತ್ತೆ. ಹೌದು. ಮತ್ತೆ ನಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ ರೈತರಿಗೆ ಏನ್ ಸುಮ್ನೆ ಬೆಂಗಳೂರು ಅಲ್ಲೆಲ್ಲ ಹೋಗೋದ್ಕಿನ ನಮ್ಮ ಇರ್ತಕ್ಕಂಥ 1/2 ಎಕರೆ 1 ಎಕರೆ ಜಮೀನಲ್ಲೇ ಒಳ್ಳೆ ಆದಾಯ ಮಾಡ್ಬೋದು ನಾವು. ತಂದೆ ತಾಯಿ ಅವ್ರದ್ದು ಎದುರಲ್ಲೇ ಇರ್ಬೋದು. ಮತ್ತೆ ಇಷ್ಟೇ ದುಡ್ರಿ ಇಷ್ಟೇ ಅಂತ ಏನ್ ಟಾರ್ಗೆಟ್ ಇರಂಗಿಲ್ಲ, ಇಷ್ಟು ವರ್ಕ್ ಮಾಡ್ಲೇಬೇಕು ಇವತ್ತು ಅಂತೇಳಿ ಆತರ ಏನ್ ಟಾರ್ಗೆಟ್ ಇರಂಗಿಲ್ಲ. ನಮ್ ಕೈಲಾದಷ್ಟು ಮಾಡೋದು. ಕೃಷಿ ಅಂದ್ರೆ ಮೇನ್ ಬಂದ್ಬಿಟ್ಟು ಖುಷಿ ಆಗಿರೋದು. ಕೃಷಿ ಅಂದ್ರೇನೆ ಖುಷಿ. ಒಳ್ಳೆ ಮಾತು ಹೇಳಿದ್ರಿ. ಇದು ನಮ್ದು ರೈತಾಕಿ ನಾವು ಯಾವಾಗ್ಲೂ ಕೊಡೋ ಕೈ. ಯಾವತ್ತು ಇನ್ನೊಬ್ರ ಹತ್ರ ಹೋಗಿ ನಮ್ದು ಸ್ಯಾಲ್ರಿ ಕೊಡ್ರಿ, ಪೇಮೆಂಟ್ ಕೊಡ್ರಿ ಅಂತೇಳಿ ಇನ್ನೊಂದು ಕಂಪ್ನಿ ಹೋಗಿ ಬೆಂಗಳೂರಲ್ಲೆಲ್ಲ ಆತರ ಹೋಗ್ಬಾರ್ದು. ನಮ್ಮ ಹೊಲದಲ್ಲಿ ನಾವು ಮಾಡ್ಬೇಕು ಕೈಲಾದಷ್ಟು. ಏನಪ್ಪಾ ಈಗಿನ ಟೆಕ್ನಾಲಜೀಸ್ ಬಳಸಿದ್ರೆ ಈಗ ಒಳ್ಳೆ ಇನ್ಕಮ್ ಇದೆ. ಅಷ್ಟೆಲ್ಲ ಇನ್ವೆಸ್ಟ್ ಮಾಡಕ್ ಆಗಿಲ್ಲ, ಸ್ವಲ್ಪ ಇಂಥ ಹೂವಿನ ತೋಟ ಈ ತರ ಈಗೆಲ್ಲ ಅಡಿಕೆ ತೋಟ, ಆ ತೋಟ ಈ ತೋಟ ಅಂತ ಬಂದಿದೆ. ಈಗೇನ್ ಮಾಡರ್ನ್ ಆಗಿ ಏನ್ ಬರ್ತಾ ಇದೆ ಅದನ್ನೆಲ್ಲ ಈಗಿನ ಜನರೇಷನ್ ನಾವೆಲ್ಲ ಯೂಟ್ಯೂಬ್ ನೋಡಿದ್ಮೇಲೆ ಅದನ್ನ ಬಳಸ್ಕೊಂತ ಹೋಗ್ಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಇಷ್ಟ ಅನುಭವ ಹೆಂಗೆ, ಎಲ್ಲಿಂದ ಬಂತು? ಇದೆಲ್ಲ ನಮ್ ಬ್ಲಡ್ ಅಂತಾರೆ.
ತಂದೆ ತಾಯಿ ಅವರೆಲ್ಲ ಕೃಷಿಯಿಂದಾನೆ. ಬ್ಲಡ್ ಇಂದಾನೆ ಬಂದಿದ್ದು. ಹಾ, ಬ್ಲಡ್ ಇಂದಾನೆ ಎಲ್ಲ ಕೃಷಿ. ನಮ್ ತಂದೆ ತಾಯಿ ಅವರೆಲ್ಲ ದ್ರಾಕ್ಷಿ ದಾಳಂಬಿ ಎಲ್ಲ ಬೆಳಿತಿದ್ರು. ಅವರೆಲ್ಲ ದೊಡ್ಡ ರೈತರು. ನಾವ್ ಈಗ ಚಿಕ್ಕದಾಗಿ ಆಫೀಸ್ ಡಿವೈಡ್ ಆದಾಗಿಂದ ಚಿಕ್ಕದಾಗಿ ಒಳ್ಳೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮತ್ತೆ ರಿಟರ್ನ್ ಈ ತರ ನಡೀತಾ ಇದೆ ನಮ್ ಕೃಷಿ. ಈಗ ಮನೇನೆ ಯಾವಾಗ್ಲೂ ಖುಷಿಯಾಗಿ ನಡೀತಾ ಇದೆ. ಮನೇನೆ ಗೈಡೆನ್ಸ್ ನಿಮ್ಗೆಲ್ಲ ಮಾಡಿದ್ದಕ್ಕೆ ಮನೆ. ಮನೆ ಮೊದಲ ಪಾಠಶಾಲೆ ಆ ತರ ಆಗ್ಬಿಟ್ಟಿದೆ ನಮ್ಗೆ. ನಾವ್ ಹೊರಗಡೆಯಿಂದ ಎಲ್ಲಿ ಕೋಚಿಂಗ್ ಹೋಗಿಲ್ಲ ಇದೆಲ್ಲ ಕೃಷಿ ಮಾಡಕ್ಕೆ. ಸುಗಂಧರಾಜ ಎಲ್ಲಿ ಇನ್ನೊಂದ್ ತೋಟ ಹೋಗಿ ನೋಡಿಲ್ಲ ನಾವು. ಸ್ವಲ್ಪ ಯೂಟ್ಯೂಬ್ ಮನೇಲಿ ಈ ಸಾಲಿಗೆ ಬಿಡು, ಇಷ್ಟು ಸಾಲಿಗೆ ಮಾಡ್ಕೊಂಡು ಡ್ರಿಪ್ ಬಿಟ್ಕೊಂತ ಹೋಗು, ಅವ್ರು ಹೆಂಗ್ ಹೇಳ್ತಾರ ಆತರ ಆ ಲೈನ್ ಅಲ್ಲಿ ನಾವ್ ಹೋಗ್ತಾ ಇರ್ತೀವಿ. ನಿಮ್ ಸ್ವಂತ ಅನುಭವದಿಂದನೇ ಮಾಡಿದ್ ನೀವು? ಸ್ವಂತ ಅನುಭವ. ಇನ್ನೊಬ್ರು ತೋಟಕ್ಕೆ ಹೋಗಿ ಅಲ್ಲೆಲ್ಲ ನಿಂತ್ಕೊಂಡ್ ಬಾಳತ್ತೇನ್ ತಲೆ ಕೆಡ್ಸಂಗಿಲ್ಲ. ಮನೆಯವ್ರಿಗೆ ಕೇಳೋದು, ಅವ್ರು ಏನಂತಾರ ಆ ಲೈನ್ ಮೇಲೆ ಮಾಡ್ಕೊಂತ ಹೋಗೋದು. ನಿಮ್ಗೆ ಎಷ್ಟದವ್ರು ಈಗ ವಯಸ್ಸಿಗೆ ನಿಮ್ಗೆ? ನಮಗೀಗ ಬಂದ್ಬಿಟ್ಟು 21 ವರ್ಷಕ್ಕೆ ಇಷ್ಟು ಸಕ್ಸಸ್ ಅನ್ನಕ್ ಏನಿಲ್ಲ, ಇಷ್ಟು ಚೆನ್ನಾಗಿ ಹೊಂಟಿದೆ ಅಷ್ಟೇ. ಹೈನುಗಾರಿಕೆಗಿನ ಇದು ಒಳ್ಳೆ ಇನ್ಕಮ್ ಇದೆ. ಬಂದ್ಬಿಟ್ಟು ಇದ್ರೊಳಗೆ ಮೇನ್ ಬೇಜಾರಾಗಂಗಿಲ್ಲ. ಯಾವ್ದು ಮದುವೆ ಫಂಕ್ಷನ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂದಾಗ ಹೈನುಗಾರಿಕೆ ಆತರ ಬಿಟ್ಟು ಹೋಗಂತಂಗಿರಂಗಿಲ್ಲ. ಅವೆಲ್ಲ ದನ ಕರ ಕಟ್ಟಿ ಹಾಕಿದ್ಮೇಲೆ ಮೇವು ಎಲ್ಲ ನೋಡ್ಬೇಕು. ಇದು ಆತರ ಏನಿಲ್ಲ. ಡ್ರಿಪ್ ವಾಲ್ ಒಳಸಿದ್ರೆ ನೀರ್ ಹೋಗ್ತಾ ಇರುತ್ತೆ, ತಾನಾಗೆ ಹೋಗ್ತಿರುತ್ತೆ. ಅದಕ್ಕೆ ಹೂ ಬೆಳೆಗೆ ನಮ್ಗೆ ಒಳ್ಳೆ ಇನ್ಕಮ್ ಅನ್ಸಿದೆ. ನಮ್ ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ರಿ. ಮತ್ತೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ ರೈತರಿಗೆ? ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ, ರೈತರಂದ್ರೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಖುಷಿ ಇಷ್ಟೇ. ತಂದೆ ತಾಯಿ ಜೊತೆ ಇರ್ಬೇಕು. ಅದೊಂದು ಮೇನ್ ಆಗಿ ಬಂದ್ಬಿಟ್ಟು ರೈತರು ಯಾವತ್ತು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳ್ಸಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂತ ಏನ್ ನೌಕರಿ ಮಾಡೋರೇ ವೃದ್ಧಾಶ್ರಮ ಇರೋದು. ಈ ಹಳ್ಳಿಗಳಲ್ಲಿ ಬಂದ್ಬಿಟ್ಟು ನೋಡಿ ಎಲ್ಲಿ ವೃದ್ಧಾಶ್ರಮ ಇಲ್ಲ. ಅವ್ರು ನೆರಳಲ್ಲೇ ಬದುಕ್ತಾ ಇದೀವಿ ನಾವು. ಹೌದು, ತಂದೆ ತಾಯಿ ಇಲ್ಲ ಅಂದ್ರೆ ನಾವು ಇಲ್ಲ. ಇಲ್ಲ. ಅದು ಮೇನ್ ಆಗಿ ನಾವು ರೈತರು ತಿಳ್ಕೊಂಡಿದ್ವಿ. ಅದ್ ನಾವು ನಡ್ಸ್ಕೊಂಡ್ ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲಿ ಕಂಪ್ನಿಗೆ ಹೋದೆ ಅವೆಲ್ಲ ಸರಿ ಅನ್ಸಲ್ಲ. ರೈತರು ಖುಷಿಯಾಗಿರಿ, ಕೃಷಿ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ಸರ್.